ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋ ನಾವು ಜೆನ್ ಝಿ ಅಂತ ಕರಿತೀವಿ, ಯಂಗ್ ಜನ್ರೇಷನ್ನ ಅವ್ರಿಗೋಸ್ಕರ ಇದು ಮಾಡ್ತಾಯಿದ್ದೀನಿ. ಹಾಗೂ ಎಲ್ಲ ಆ ಮುದ್ದು ಮಕ್ಕಳಿಗೆ ಕೇಳ್ಕೊಳ್ತೀನಿ, 2 ನಿಮಿಷ ತಾಳ್ಮೆಯಿಂದ ನನ್ನ ಮಾತನ್ನ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ. ಏನಂದರೆ ಮಕ್ಕಳ, ನಮ್ಮ ಒಂದು ಸನಾತನ ಧರ್ಮದ ಒಂದು ಆದರ್ಶಗಳಲ್ಲಿ ಹಾಗೂ ಪಾಠಗಳಲ್ಲಿ ನಮ್ಮ ಮನುಷ್ಯ ಬರೀ ದೇಹ ಅಲ್ಲ, ಭಗವಂತನ ಸ್ವರೂಪ, ಆ ದಿವ್ಯ ಆತ್ಮರೇ ನೀವು ಅಂತ ಹೇಳ್ತಾರೆ. ಆದರೆ ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಳದೆ ಅಥವಾ ಅಂಥ ಎಜುಕೇಷನ್ ನಮಗೆ ಸಿಗದೆ ನಾವೆಲ್ಲ ಭಗವಂತನ ಸ್ವರೂಪರು, ಪ್ರತಿಯೊಂದು ಜೀವಿಲೂ ಭಗವಂತ ಇದ್ದಾನೆ ಅಂತ ನಾನು ಮರೆತು ನಾವು ಯಾರ್ಯಾವುದೋ ಮಾತು ಕೇಳಿಕೊಂಡು ಐ ಆಮ್ ಪ್ರೌಡ್ ಟು ಬಿ ಎ ಕಾಕ್ರೋಚ್ ಅಂತ ಹೇಳ್ಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ತಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹೌದು, ಸಮಾಜದಲ್ಲಿ ಏನೇನೋ ಸಮಸ್ಯೆಗಳಿರುತ್ತೆ, ಸಿಸ್ಟಮ್ನ ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಎದುರಿಸಬೇಕು, ಅದಕ್ಕೆ ಸೊಲ್ಯೂಷನ್ ಕೊಡಬೇಕು. ನೀವು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಗಲಾಟೆ ಮಾಡಿ ಅಥವಾ ಇನ್ಯಾವುದೋ ಒಂದು ನೆಗೆಟಿವ್ ದಾರಿನಲ್ಲಿ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವುಗಳೇ ಯೋಚನೆ ಮಾಡಬೇಕು. ನೀವೆಲ್ಲ ತುಂಬ ಬುದ್ಧಿವಂತಿದ್ದೀರಾ, ಎಲ್ಲರೂ ಸ್ಮಾರ್ಟ್ ಇದ್ದೀರಾ, ಈಗ ಸ್ಮಾರ್ಟ್ಫೋನೆಲ್ಲ ಯೂಸ್ ಮಾಡಿ. ಹಾಗಾಗ್ಬಿಟ್ಟು ನೀವು ಏನು ದೇಶಕ್ಕೆ ಹೆಚ್ಚು ನಾನು ಯಾವ ಒಳ್ಳೆ ರೀತಿಯಲ್ಲಿ ನಾನು ನಡ್ಕೊಳ್ಬೋದು, ಒಳ್ಳೆ ರೀತಿಯಲ್ಲಿ ನಾನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಸಮಾಜಕ್ಕೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಮತ್ತು ಎಜುಕೇಷನ್ ಏನು ಬರೀ ಪುಸ್ತಕ ಓದಿ ಸರ್ಟಿಫಿಕೇಟ್ ತೊಗೊಂಡು ಒಂದು ಕೆಲಸ ತೊಗೊಂಡ್ಬಿಟ್ರೆ ಎಜುಕೇಷನ್ನ ಅಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಜುಕೇಷನ್ನು ಯಾವುದನ್ನು ನಿಮ್ಮ ಕಾಲ ಮೇಲೆ ನಿಮ್ಮನ್ನು ನಿಂತ್ಕೊಳ್ಳೋಕ್ಕೆ ಶಕ್ತಿ ಕೊಡುತ್ತೋ, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೋ, ಆಮೇಲೆ ನಿಮ್ಮ ಸ್ವಾಭಿಮಾನವನ್ನು, ದೇಶಾಭಿಮಾನವನ್ನು ನಿಮ್ಮಲ್ಲಿ ಕೊಡುತ್ತೋ ಅದು ವಿದ್ಯಾಭ್ಯಾಸ ಅಂತ ಹೇಳ್ತಾರೆ. ಹಾಗಾಗ್ಬಿಟ್ಟು ಮಕ್ಕಳ, ದಯವಿಟ್ಟು ಆ ಎಜುಕೇಷನ್ ಫಿಲಾಸಫಿ ಏನು ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಕೆ ಏನು ಮಾಡಬೇಕು, ಯಾವ ರೀತಿ ನೀವು ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಏನಕ್ಕೆ ಈ ರೀತಿ ಆಗ್ತಾಯಿದೆ ಅಂತಂದರೆ, ನಮ್ಮಲ್ಲಿ ನಾವು ಕಾಲೇಜ್ ಪುಸ್ತಕ, ಸ್ಕೂಲ್ ಪುಸ್ತಕ ಓದೋದೇ ಇವತ್ತು ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಬೇರೆ ಬೇರೆ ಪುಸ್ತಕಗಳನ್ನ ನಾವು ಓದಲ್ಲ. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ, ನೀವು ದಯವಿಟ್ಟು ಸ್ವಲ್ಪ ಅಕಾಡೆಮಿಕ್ ಅಲ್ಲದೆ ಸ್ವಾಮಿ ವಿವೇಕಾನಂದರು, ನಮ್ಮ ರಾಮಾಯಣ, ಮಹಾಭಾರತ, ಗೀತೆ ಇಷ್ಟೇ ಅಲ್ಲ, ಎಲ್ಲ ಧರ್ಮದ ಬಗ್ಗೆಯೂ ತಿಳ್ಕೊಳ್ಳೋಂಥ ಪುಸ್ತಕಗಳನ್ನ ಓದಿ. ಎಲ್ಲ ಧರ್ಮವೂ ಭಗವಂತನ ಕಡೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಒಂದು ದಾರಿ ಅಂತ ಪರಮಹಂಸರು ಹೇಳ್ತಾರಲ್ವ, ಆ ರೀತಿ ಅದು ತಿಳ್ಕೊಂಡಾಗ ನಮಗೆ ಯಾವುದೇ ರೀತಿ ಭೇದ ಭಾವ ಕಾಣಲ್ಲ. ನಮಗೆ ಎಲ್ಲದರಲ್ಲೂ ಭಗವಂತನೇ ಕಾಣುವಂಥ ಒಂದು ವ್ಯಕ್ತಿತ್ವ ನಮ್ಮದಾಗುತ್ತೆ. ಆಗಾಗ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ, ದಯವಿಟ್ಟು ಇಂಥ ಪುಸ್ತಕಗಳು ಓದೋದಕ್ಕೆ ಸ್ವಲ್ಪ ಸಮಯ, ದಿನದಲ್ಲಿ 10 ನಿಮಿಷ 5 ನಿಮಿಷ ಇರ್ಬೋದು, ಅಷ್ಟನ್ನು ಕೊಡಿ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಅದೇ ರೀತಿ ಒಂದು ಒಳ್ಳೆ ಹೆಲ್ತ್ ಲೈಫ್ ಸ್ಟೈಲ್ ಅದನ್ನು ಇಟ್ಕೊಳ್ಳಿ. ಬೆಳಗೊಂದು ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ಹಿಡಿದು ಒಳ್ಳೊಳ್ಳೆ ಡೇಟಾನ ನಮ್ಮ ತಲೆಗೆ ತೊಗೊಳ್ಬೋದು. ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ ಬರೀ ಬೇಡದೇ ಇರೋ ಡೇಟಾನ ನಾವು ದಿಸಾಲು ಕೊಡ್ತಾ ಇರೋದು ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಒಳ್ಳೊಳ್ಳೆ ವಿಚಾರಗಳು ನಿಮ್ಮಲ್ಲಿ ಬರಲಿ. ನೀವೆಲ್ಲ ತುಂಬ ಅಡ್ವಾನ್ಸ್ಡ್ ಆಗಿದ್ದೀರಾ, ನಿಮ್ಮಲ್ಲಿ ಪೊಟೆನ್ಷಿಯಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದನ್ನ ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಂಥ ಒಂದು ಶಕ್ತಿ ನಿಮ್ಮಲ್ಲಿ ನೀವೇ ಅದನ್ನು ಕಂಡುಕೊಳ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೊಂದು, ಯಾವುದೇ ರೀತಿಯ ಕೆಟ್ಟ ಸಾಹಸಗಳು ಮಾಡದೆ, ಕೆಟ್ಟ ಒಂದು ದುಶ್ಚಟಗಳಿಗೆ ಬಲಿಯಾಗದಿರೋಂಥ ಒಂದು ಜೀವನ, ಒಂದು ಶೈಲಿಯನ್ನು ನೀವು ರೂಪಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನು ಅಂತಂದರೆ, ಅಂತಿಮವಾಗಿ ನಾವು ಒಳ್ಳೆ ರೋಲ್ ಮಾಡಲ ನಾವು ಜೀವನದಲ್ಲಿ ಇಟ್ಕೊಳ್ಬೇಕು. ಯಾರ್ಯಾರು ನಮ್ಮ ರೋಲ್ ಮಾಡಲಾಗಬಾರ್ದು ಮಕ್ಕಳ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಕಷ್ಟಪಟ್ಟು ನಿಮ್ಮನ್ನ ಸ್ಕೂಲಿಗೆ ಕಾಲೇಜಿಗೆ ಸೇರಿಸಿರ್ತಾರೆ, ಕಷ್ಟಪಟ್ಟು ದುಡ್ದು ಫೀಸೆಲ್ಲ ಕಟ್ತಿರ್ತಾರೆ, ನಿಮ್ಮಗಳ ಬಗ್ಗೆ ಹಲವಾರು ಸುಂದರವಾದ ಕನಸುಗಳನ್ನ ಅವ್ರು ಕಂಡಿರ್ತಾರೆ. ಅದಲ್ಲದೆ ಈ ದೇಶವೂ ನಿಮ್ಮಂಥವ್ರು ಕಾಯ್ತಾ ಇರುತ್ತೆ. ಒಬ್ಬ ಒಳ್ಳೆ ನಾಯಕ ಬರ್ತಾನೆ ನಾಳೆ, ನಮಗೆ ಒಬ್ಬ ಒಳ್ಳೆ ಪ್ರಜೆ ಬರ್ತಾನೆ, ಒಬ್ಬ ಒಳ್ಳೆ ಜರ್ನಲಿಸ್ಟ್ ಬರ್ತಾನೆ, ಲಾಯರ್ ಬರ್ತಾನೆ, ಬಿಸ್ನೆಸ್ಮನ್ ಆಗ್ತಾನೆ, ಸೋಲ್ಜರ್ ಆಗ್ತಾನೆ, ರೈತ ಆಗ್ತಾನೆ ಅಂತೆಲ್ಲ ಕನಸು ಕಾಣ್ತಾ ಇರುತ್ತೆ ಭವಿಷ್ಯ. ಹಾಗಾಗ್ಬಿಟ್ಟು ಅದನ್ನು ಹುಸಿ ಮಾಡಿಸ್ಬಾರ್ದು. ನಿಮ್ಮಲ್ಲಿರೋ ಶಕ್ತಿಯನ್ನು ಅದ್ಭುತವಾದ ರೀತಿನ ಮಾಡ್ಕೊಳ್ಬೇಕು. ಅದೇ ರೀತಿ ಫೈನಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಜುಕೇಷನ್ನು ವಿವೇಕಾನಂದರು ಹೇಳೋ ರೀತಿ ನಿಮ್ಮನ್ನು ಪುರುಷ ಸಿಂಹರನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಜಿರಳೆ, ಕಪ್ಪೆ, ತಿಗಣೆ ಆಗಿ ಅಂತ ಹೇಳಲ್ಲ. ಪುರುಷ ಸಿಂಹ ಆಗುವಂಥ ಎಜುಕೇಷನ್ ನಿಮಗೆ ಸಿಗಬೇಕು ಅಂತಂದರೆ ಆ ಒಂದು ಧೈರ್ಯ, ಆ ಕಾನ್ಫಿಡೆನ್ಸ್ನ ನಿಮ್ಮಲ್ಲಿ ಕಂಡುಕೊಳ್ಬೇಕು ಅಂತಂದರೆ ನೀವು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ ಅಷ್ಟೇ ಕೇಳ್ಕೊಳ್ತೀನಿ. ಬಹಳ ಪ್ರೀತಿಯ ನುಡಿಗಳನ್ನ ಹೇಳ್ತೇನೆ, ದಯವಿಟ್ಟು ಅದನ್ನು ಸುಮ್ಮನೆ ವಿಚಾರ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್ ಕೃಷ್ಣ.